ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತು ಡೇ 4 ವೆಯ್ಟ್ ಲಾಸ್ ಜರ್ನಿ ನಂದು. ಸೊ ಮೊದಲಿನ ದಿನದಕ್ಕಿಂತ ಇವತ್ತಿಗೆ ಒಂದು 200 ಗ್ರಾಮ್ ಅಷ್ಟಂತೂ ನನಗೆ ಡಿಫ್ರೆನ್ಸ್ ತೋರಿಸ್ತಿದೆ. 150 to 200 ಗ್ರಾಮು. ಓಕೆ, ನಮಗೆ ಇಷ್ಟಿಷ್ಟೇ ಸಾಕು ರಿಸಲ್ಟ್ ಬರ್ತಾ ಹೋದರೆ. ಇನ್ನು ನಾನು ನಿಮ್ಮ ಜೊತೆಗೆ ತುಂಬ ವಿಷಯಗಳನ್ನು ಇವತ್ತು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬೆಳಗ್ಗೆ ಬಿಸಿನೀರಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಥರನೇ. ಯಾಕಲೆ ಯಾಕೋ ಅಯ್ಯೋ ಅಯ್ಯೋ ಅಯ್ಯೋ. ಈ ಥರ ನಾವು ಮೆಂತೆನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಿಜವಾಗ್ಲೂ ನಮ್ಮ ದೇಹಕ್ಕೆ ತುಂಬ ತಂಪಾಗುತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ನಮಗೆ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಹೇರ್ ಫಾಲ್ಗೂ ಕೂಡ ತುಂಬಾ ಒಳ್ಳೆಯದಿದು. ಅದ್ರ ಜೊತೆಗೆ ಈ ಥರ ಮೆಂತೆನ ನಾವು ಈ ಥರ ನೆನೆಸಿಟ್ಬಿಟ್ಟು ಮೊಳಕೆ ಬರೆಸಿ ನಾವು ಅದನ್ನು ಯೂಸ್ ಮಾಡಿದ್ರೂ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಶುಗರ್ ಇರೋ ಅಂಥವರು ಈ ರೆಮಿಡಿನ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇರಲ್ಲ. ನಾನು ನಿಮಗೆ ಮೊನ್ನೆ ವೀಡಿಯೋದಲ್ಲಿ ಐಸ್ ಕ್ಯೂಬ್ಸ್ನ ಮಾಡಿಟ್ಟಿದ್ದನ್ನು ತೋರಿಸಿಟ್ಟಿದ್ದೆ ಅಲ್ವಾ? ಅದೇ ಐಸ್ ಕ್ಯೂಬ್ಸ್ 2 ತೊಗೊಂಡ್ಬಿಟ್ಟು ಅದಕ್ಕೆ ಬಿಸಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬೇಕು, ಯಾಕಂದರೆ ಅದು ಕೋಲ್ಡ್ ಇರುತ್ತಲ್ಲ, ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ ಐಸ್ ಕ್ಯೂಬ್ಸು, ಅದಕ್ಕೆ ಬಿಸಿ ತುಂಬ ಹಾಕ್ಕೊಂಡಾಗ ಅದು ನಾರ್ಮಲ್ ಟೆಂಪ್ರೇಚರಲ್ಲಿ ನಮಗೆ ನೀರು ಸಿಗುತ್ತೆ. ಇದನ್ನು ನಾನು 1 ಲೋಟದಷ್ಟು ಕುಡಿದೆ. ಆಗಲೇ ಈಗ 3 ಲೋಟದಷ್ಟು ನೀರಾಯಿತು ಆಯಿತಾ. ಬೆಳಗ್ಗೆ 1 ಲೋಟ ಬಿಸಿನೀರಾಯಿತು, ಇನ್ನು 1 ಲೋಟ ಮೆಂತ್ಯ ನೀರಾಯಿತು, ಅದಾದಮೇಲೆ 1 ಲೋಟ ಬೀಟ್ರೂಟು ಮತ್ತು ಕ್ಯಾರೆಟಿನ್ ಜ್ಯೂಸ್ ಇದೆಯಲ್ಲ ಅದಾಯಿತು. ಇದರಲ್ಲೇ ಹೊಟ್ಟೆ ತುಂಬೋಗಿರುತ್ತೆ ಬೆಳಗ್ಗೆ ತಿಂಡಿ. ಅದಕ್ಕೆ ಲೇಟಾಗಿ ಮಾಡ್ತೀನಿ ನಾನು ಯಾವಾಗಲೂ ಮನೇಲಿದ್ದಾಗ. ಇನ್ನೂ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ದೇವ್ರ ದೀಪ ಹಚ್ಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳೋಣ. ಇವತ್ತು ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಅಂದರೆ ನಾನ್ ವೆಜ್ ಅಂದರೆ ನಮಗೆ ಚಿಕನ್ ತಿಂದ್ಬಿಟ್ಟು 1 ವೀಕ್ ಅಂತೂ ಆಯಿತು. ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಮೊದಲೆಲ್ಲ 1 ವೀಕಲ್ಲಿ 3 to 4 ಟೈಮ್ಸ್ ಅಂತೂ ನಾವು ಚಿಕನ್ ತಿಂತಾಯಿದ್ದಿದ್ದು. ಫಿಶ್ ಇನ್ನೊಂದು 2 ಡೇಸ್ ಹಂಗೆ ತಿಂತಿದ್ವಿ. ತರಕಾರಿ 1 ವಾರದಲ್ಲಿ 1 ದಿನ ಮಾಡಿದ್ರೆ ಹೆಚ್ಚು, ಆ ಥರ ಇತ್ತು ಆಯಿತಾ. ಬಟ್ ಇವಾಗ ತುಂಬ ಚೇಂಜ್ ಆಗಿದೆ. ವೀಕಲ್ಲಿ ಒನ್ಸ್ ಅಷ್ಟೇ ನಾವು ಚಿಕನ್ ತಿನ್ನೋದು, ಆ ಥರ ಆಗಿದೆ. ಫಿಶ್ ಒಂದು 2-3 ಸಲ ತಿಂತಿದ್ವಿ. ಬಟ್ ಇವಾಗ ಅದು ಕೂಡ ಕಡಿಮೆ ಆಗಿದೆ. ವೆಜಿಟೇಬಲ್ಸು, ದಾಲು, ಸೊಪ್ಪು ಈ ಥರನೇ ಮಾಡ್ಕೊತಾ ಇರ್ತೀನಿ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂಥೇಳಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ ಆಯಿತಾ. ಬೆಳಗ್ಗೆಯೂ ಅಷ್ಟೇ ನನ್ನ ಮಗನಿಗೆ ದೋಸೆ ಮಾಡಿಕೊಟ್ಟೆ. ಅವನಿಗೆ ಈ ನೀರು ದೋಸೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ನಮಗೆಲ್ರಿಗೂ ಸಾಮಾನ್ಯವಾಗಿ ನೀರು ದೋಸೆ ಅಂದರೆ ತುಂಬಾ ಇಷ್ಟ. ಬಟ್ ನೀರು ದೋಸೆಗೆ ಮೀನು ಅಥವಾ ಚಿಕನ್ ಕರಿ ಎಲ್ಲ ಇದ್ದರೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು, ನಮಗಿಷ್ಟ ಆಗುತ್ತೆ. ಬಟ್ ನಾನ್ ವೆಜ್ನ ನಾವು ಜಾಸ್ತಿ ಇಷ್ಟಪಡೋದ್ರಿಂದ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ನಾನ್ ವೆಜ್ ಅಂತಂದಾಗ ಈ ಚಿಕನ್ ತಿಂದ ತಕ್ಷಣ ದಪ್ಪ ಆಗ್ತೀವಿ ಅಂತ ಏನೂ ಅಲ್ಲ. ಇದು ನನ್ನ ಬೆಳಗ್ಗೆ ತಿಂಡಿ ಆಗಿತ್ತು ಇವತ್ತು. ದೋಸೆ, 1 ಫಿಶ್ ಇದೆ ಅದರಲ್ಲಿ, ಇನ್ನೂ ಅದು ಫಿಶ್ ಕರಿ ಆಯಿತಾ. ಹಂಗಂತ ನಾವು ನಾನ್ ವೆಜ್ ಅಂತ ತಿಂದ ತಕ್ಷಣ ದಪ್ಪ ಆಗ್ತೀವಿ ಅಂತಲ್ಲ. ಈಗ ಚಿಕನ್ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಬಟ್ ತುಂಬಾ ಒಳ್ಳೆಯದದು. ಆದರೆ ಎಲ್ಲನೂ ಕೂಡ ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ. ನಮ್ಮ ಲಿಮಿಟ್ ಕ್ರಾಸ್ ಆದಾಗ ಅದರಿಂದ ನಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂದರೆ ನಾವೀಗ ಬಿರಿಯಾನಿ ತಿಂತೀವಿ, ಬರೀ ಚಿಕನ್ ತಿನ್ನಲ್ಲ, ಜೊತೆಗೆ ರೈಸ್ ಕೂಡ ತಿಂತೀವಲ್ವಾ. ಸೊ ಇವತ್ತು ನಾನು ನಿಮಗೆ 2 ರೀತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರಬೇಕು. ಇದೊಂದು ಗಸಿ ಅಂದರೆ ಚಿಕನ್ ಗ್ರೇವಿ ಅಂತಲೂ ಹೇಳ್ಕೊಬೋದು ನೀವು. ಇದಕ್ಕೆ ಚಿಕನ್ನಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು, ಆಮೇಲೆ ಕಸೂರಿ ಮೇಥಿ, ಪೆಪ್ಪರ್ ಪೌಡರು, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಉಪ್ಪು, ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಷ್ಟೇ ನೀರನ್ನ ಸಿಮ್ಮಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು, ಇಲ್ಲಾಂದರೂ ಒಂದು ಅರ್ಧ ಗಂಟೆನಾದರೂ ನಾವು ಅದನ್ನು ನೆನೆಸಿ ಇಟ್ಕೊಂಡ್ಬಿಡಬೇಕು. ಇನ್ನು ಈ ಕಡೆ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಮಾತ್ರ ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ, ಜಾಸ್ತಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಪುದೀನ ಸೊಪ್ಪು, ಇದಕ್ಕೆ ಚಕ್ಕೆ ಲವಂಗ, ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಸೋಂಪು ಕಾಳು, ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಬೇಕಾಯ್ತಾ. ಸ್ವಲ್ಪ ನುಣ್ಣಗಾಗೋ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಬಿರಿಯಾನಿ ಅಂದರೆ ನನ್ನ ಫೇವ್ರೆಟ್ ಆಯಿತಾ. ಫಸ್ಟ್ ಆಫ್ ಆಲು ಈ ಎಲೆ ಬಗ್ಗೆ ನಾನು ನಿಮಗೆ ಲಾಸ್ಟ್ ಟೈಮ್ ತುಂಬ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಇದನ್ನು ಪಲಾವ್ ಎಲೆ ಅಂತ ಕರಿತೀವಿ. ನಮ್ಮ ಮಲೆನಾಡಲ್ಲಿ ಎಲ್ಲರ ಮನೆಗಳಲ್ಲೂ ಇದು ಇದ್ದೇ ಇರುತ್ತೆ. ನಾವು ವೆಜಿಟೇಬಲ್ ಪಲಾವ್ಗಾಗಿರ್ಬೋದು, ಬಿರಿಯಾನಿಗೆ, ಗೀ ರೈಸು, ಇದು ಎಲ್ಲದಕ್ಕೂ ಈ ಎಲೆನ ಕಂಪಲ್ಸರಿ ಯೂಸ್ ಮಾಡ್ತೀವಿ ಆಯಿತಾ. ಇನ್ನು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸ್ಪೈಸಸ್ ಎಲ್ಲ ಹಾಕಿ ಈ ಪಲಾವ್ ಎಲೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಏನಾಗಬೇಕು, ಸ್ವಲ್ಪ ರೆಡ್ಡಿಶ್ ಆಗಬೇಕು. ಅದಾದಮೇಲೆ 1 ಬೌಲಷ್ಟು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ
ಆಯಿತಾ. ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು, ಅರಿಶಿನ ಪುಡಿ ಅದೆಲ್ಲ ಹಾಕಿ ಏನು ವಾಶ್ ಮಾಡಲ್ಲ, ನೀರಲ್ಲಷ್ಟೇ ವಾಶ್ ಮಾಡ್ತೀನಿ ಒಂದು 2-3 ಸಲ. ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಅದನ್ನ ಹಾಕಿ ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ನಿಂಬೆ ಹಣ್ಣನ್ನ ಹಿಂಡ್ಕೊಬೇಕಾಗತ್ತೆ. ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ ಅಕ್ಕಿ, ಅಂದ್ರೆ ಇದು ಜೀರಾ ರೈಸ್ನ ನಾನು ಯೂಸ್ ಮಾಡ್ತಾ ಇರೋದು. ಅಕ್ಕಿನ ಹಾಕ್ಕೊಂಡೆ. ನಾವು ನೀರನ್ನ ಹಾಕ್ಕೊಳ್ಬೇಕಾದ್ರೆ ಮೇಯ್ನ್ ನಾವು ಮಾಡಬೇಕಾಗಿರೋದು ಏನಂದ್ರೆ, ನಾವು ಫಸ್ಟ್ ಮಸಾಲೆನೆಲ್ಲ ಹಾಕಿರ್ತೀವಲ್ವಾ, ಅದು ಆಲ್ರೆಡಿ ನಾವು ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ. 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಇಲ್ಲಿ 4 ಲೋಟ ನೀರು ಹಾಕಬೇಕು. ಬಟ್ 4 ಹಾಕಬಾರ್ದು, 3 ಲೋಟ ಮಾತ್ರ ಹಾಕಬೇಕು. ಆ ಥರ ಮಾಡ್ಕೊಂಡ್ರೆ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನಾನು ಚಿಕನ್ ಗ್ರೇವಿ ಹೇಳಿದ್ನಲ್ಲ, ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಅದು ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಬೌಲಷ್ಟು ಸಣ್ಣದಾಗಿ ಟೊಮೆಟೊ ಕಟ್ ಮಾಡಿಕೊಂಡು ಹಾಕಿ ಅದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಟಿರಬೇಕು ಬೆಂಕಿನ. ನೋಡಿ, ಅದು ಈಗ ತಾನಾಗೆ ನೀರು ಬಿಟ್ಕೊಳ್ಳುತ್ತೆ. ಬಟ್ ಇದೇ ಥರ ಫುಲ್ ಡ್ರೈ ಮಾಡ್ಕೊಳ್ಬೇಕಾದ್ರೂ ನಾವು ಸೈಡ್ಸ್ ಆಗಿ ಯೂಸ್ ಮಾಡ್ಬೋದು. ನನಗೆ ಸ್ವಲ್ಪ ಗ್ರೇವಿ ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಅಷ್ಟೇ ನೀರು, ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಮಿಕ್ಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದ್ದಿದ್ದಾದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿನ ರುಬ್ಬಿಬಿಟ್ಟು ಕಡಿಮೆ ನೀರನ್ನ ಹಾಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ. ಇದಂತೂ ಸೂಪರಾಗಿರುತ್ತೆ. ಇದು ಚಪಾತಿಗೆ, ಅಕ್ಕಿ ರೊಟ್ಟಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನು. ಇನ್ನು ಬಿರಿಯಾನಿ ವಿಸಿಲ್ ಬರಲಿಲ್ಲ, ಗ್ಯಾಸ್ಕೆಟ್ ರಬ್ಬರ್ ಇರುತ್ತಲ್ಲ ಅದು ಸ್ವಲ್ಪ ಹಾಳಾಗಿತ್ತು. ಅದಕ್ಕೆ ನಾನು ಅದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ನೀರನ್ನ ಇಟ್ಬಿಟ್ಟು ದಮ್ ಬರಿಸ್ದೆ ಆಯಿತಾ. ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಿರ್ಬೋದು, ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಟೇಸ್ಟು ಅಷ್ಟೇ ಸೂಪರಾಗಿತ್ತು. ನಾನು ಇದೇ ಥರ ಇಲ್ಲ ಅಂದರೆ ಒಂದು 5-6 ಥರ ಬಿರಿಯಾನಿ ಮಾಡ್ತೀನಿ. ಅದರಲ್ಲಿ ಈ ಬಿರಿಯಾನಿ ಕೂಡ ಒಂದು. ಇದು ನನ್ನ ಫೇವ್ರೆಟ್ ಬಿರಿಯಾನಿ. ಫಸ್ಟ್ ಆಫ್ ಆಲ್ ಚಿಕನ್ ಬಿರಿಯಾನಿ ಅಂದರೆ ನನಗೆ ತುಂಬಾ ಇಷ್ಟ, ನಮ್ಮಲ್ಲಿ ಎಲ್ರಿಗೂ ಅಷ್ಟೇ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಮತ್ತು ಚಿಕನ್ ತೊಗೊಂಡಿದ್ದು ಇವತ್ತು. ಇನ್ನು ನನ್ನ ಮಗನಿಗೂ ಅಷ್ಟೇ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅವನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದ. ಅಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ದ. ನಮಗೆ ಬಿರಿಯಾನಿ ಜೊತೆಗೆ ಸ್ವಲ್ಪನಾದರೂ ಗ್ರೇವಿ ಇರಬೇಕು. ಬರೀ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವೊಂದೊಂದು ಸಲ ಬೇಡ, ಅದು ರೆಡ್ ಚಿಲ್ಲಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಅವಾಗ ನಮಗೆ ಗ್ರೇವಿ ಅವಶ್ಯಕತೆ ಇರೋದಿಲ್ಲ. ಬಟ್ ಇದಕ್ಕೆ ಬೇಕಾಗತ್ತೆ. ಇನ್ನು ನಮ್ಮದು ನೆಕ್ಸ್ಟ್ ವೀಡಿಯೋದಲ್ಲಿ ರೆಡ್ ಚಿಲ್ಲಿ ಎಲ್ಲ ಯೂಸ್ ಮಾಡಿಬಿಟ್ಟು ಹೇಗೆ ಬಿರಿಯಾನಿ ಮಾಡ್ತೀನಿ ನಾನು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಾದಮೇಲೆ ವಾಕ್ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಕ್ಕಳು, ನಮ್ಮ ಅದಕ್ಕೇನೋ ಬರ್ತೀನಿ ಅಂತ ಹೇಳಿದ್ದಾಳೆ, ಅವಳು ಬರ್ತಿದ್ದಾಳೆ. ಇಲ್ಲಿ ತುಂಬ ಮಳೆ ಆಯಿತಾ. ಗೌರಿ ಹಬ್ಬದ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದ್ದು, ಇನ್ನೂ ಮಳೆ ಕಡಿಮೆನೇ ಆಗಿಲ್ಲ, ಮಳೆ ಬರ್ತಾನೇ ಇದೆ. ಬಟ್ ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನೀವು ನೋಡಿ, ಇಲ್ಲೆಲ್ಲ ಮಣ್ಣೆಲ್ಲ. ಹೋಗ್ತಾ ಇದ್ದೀವಿ, ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ. ಮನೆ ಒಳಗಡೆನೇ ಇದ್ದು ನನಗಂತೂ ಬೋರ್ ಆಗಿಬಿಟ್ಟಿದೆ ಆಯಿತಾ. ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ಮಾಡಿದ್ದೀನಿ ನಿನ್ನೆಯಿಂದ ಒಂದು ಸ್ವಲ್ಪ. ಪರ್ಟಿಕ್ಯುಲರಾಗಿ ಈಗ ಫೇಸ್ ಇರುತ್ತಲ್ವ, ಫೇಸ್ ಮಾತ್ರ ಸಣ್ಣ ಆಗಬೇಕು, ನಂಗೆ ಡಬಲ್ ಚಿನ್ ಇದೆ, ಇಲ್ಲೆಲ್ಲ ದಪ್ಪ ಇದೆ ಅಂತ ಹೇಳೋರಿಗೆ ನಾನು ಕೆಲವೊಂದು ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಆ ಎಕ್ಸಸೈಸ್ ಬೇಕು ಅಂತ ಆದರೆ ನನಗೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಕ್ಸಸೈಸ್ನ ನಾನು ತೋರಿಸ್ಕೊಡ್ತೀನಿ. ಓಕೆ. ಇನ್ನೂ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಿತ್ತು, ಅದನ್ನು ಕಟಿಂಗ್ ಮಾಡಿಟ್ಬಿಡೋಣ ಅಂತ ಹೇಳಿ ಕಟಿಂಗಿಗೆ ಹಾಕಿದ್ದೀನಿ. ನಾನು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಕೆಳಗಡೆ ಕೂತ್ಕೊಂಡು ಇದು ಕಟಿಂಗ್ ಮಾಡಿದ್ರೇ ನನಗೆ ಪರ್ಫೆಕ್ಟಾಗಿ ಕಂಫರ್ಟಬಲ್ ಅಂತ ಅನಿಸೋದು. ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳ್ದಂಗೆ ಮುಖ ಮಾತ್ರ ಈ ಡಬಲ್ ಚಿನ್ ಇದೆ, ಕೆನ್ನೆ ಮಾತ್ರ ದಪ್ಪ ಇದೆ, ಆ ಥರ ಅನಿಸಿರುತ್ತೆ ಅಲ್ವಾ. ಸೊ ಅದಕ್ಕೆ ಅಂತ ಕೆಲವು ಎಕ್ಸಸೈಸ್ಗಳಿದೆ. ಆ ಎಕ್ಸಸೈಸ್ಗಳನ್ನು ಮಾಡಿದ್ರೆ ಫೇಸ್ ಮಾತ್ರ ನಾವು ಕಡಿಮೆ ಮಾಡ್ಕೊಳ್ಬೋದು. ಪರ್ಟಿಕ್ಯುಲರ್ ಆಗಿ ನಾವು ಫೇಸ್ ಮಾತ್ರ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ನೋರು ನನಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ ಎಕ್ಸಸೈಸ್ನ ತೋರಿಸ್ಕೊಡ್ತೀನಿ. ಬಟ್ ನನಗದು ವರ್ಕ್ ಆಗಿದೆ, ನಾನು ಕೂಡ ಮಾಡಿದ್ದೀನಿ. ನನ್ನ ಫೇಸಲ್ಲಿ ತುಂಬ ಚೇಂಜಸ್ ಕಂಡಿದೆ, ತುಂಬ ಜನ ನನಗೆ ಹೇಳಿದ್ದಾರೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಆ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದು. ಇನ್ನು ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ಹಾಗೆ ನನ್ನ ವಿಡಿಯೋನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಈ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೂ ಕೂಡ ನಿಮ್ಮ ಸಹಾಯ ಬೇಕು, ಅಂದರೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ.
ಇದೇ ಥರ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಕೂಡ ಮಾಡಿ. ಆಲ್ ದ ಬೆಸ್ಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.